ಸಿಂಪಲ್ ಆಗಿ ಮಟನ್ ಸಾಂಬಾರ್ ಮಾಡುವ ಬನ್ನಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶೋಭಾಗೌಡ ವ್ಲಾಗ್ಸ್. ಮಟನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ತುಂಬ ಇಷ್ಟ ಅಲ್ವಾ. ಅದೇ ಮಟನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಕ್ವಿಕ್ ಆಗಿ ಸಾಂಬಾರ್ ಮಾಡೋದು ಹೇಗೆ ಅಂತ ಇವತ್ತು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಜೊತೆಗೆ ಕಾಳು ಮೆಣಸು, ಆಮೇಲೆ ಸ್ವಲ್ಪ ಪುದೀನ, ಕೊತ್ತಂಬರಿ, ಜೊತೆಗೆ ಸ್ವಲ್ಪ ಅರಿಶಿಣ ಹಾಕಿ ನೀರು ಹಾಕದಾಗೆ ರುಬ್ಕೋಬೇಕಾಗುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಮಟನ್ ಸಾಂಬಾರ್. ಇವತ್ತು ನಾನು ಮಾಡ್ತಿರೋದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ ಕಾದ ನಂತರ ಸ್ವಲ್ಪ ಆಯಿಲ್ನ ಸೇರಿಸಿ, ಆಯಿಲ್ ಕಾದ ನಂತರ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕೊಳ್ಳಿ. ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲಾನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆಯಿಲಲ್ಲಿ. ಮಟನಲ್ಲಿ ಜಿಡ್ಡಿನಾಂಶ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪನೇ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದೇ ಆಯಿಲಲ್ಲಿ ನೀವು ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಫ್ರೈ ಮಾಡಬೇಕಾಗುತ್ತೆ. ನಂತರ ಮಟನ್ನ ಸೇರಿಸಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಮಸಾಲೆ ಜೊತೆನೆ ಮಟನ್ನ ನೀವು 50% ಹುರ್ಕೋಬೇಕಾಗುತ್ತೆ. ಅಷ್ಟರೊಳಗಡೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳುವ ಬನ್ನಿ. ಮೊದಲಿಗೆ ಒಂದು ಜಾರಿಗೆ ತುರ್ಕೊಂಡಿರುವಂತಹ ಕಾಯಿ ತುರಿ, ಒಂದು ಚಿಕ್ಕ ಬೌಲ್ನಷ್ಟು ಹುರಿಗಡಲೆ, ಚಕ್ಕೆ, ಲವಂಗ, ಗಸಗಸೆನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟೊಮೆಟೊ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಟೊಮೊಟೊ ಹಾಕೊಳ್ಳೋದಿಲ್ಲ. ಟೊಮೊಟೊ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ನಾವು ಯಾವುದೇ ಸಾಂಬಾರು ಮಾಡಬೇಕಾದ್ರೂ ನಾವು ಎಷ್ಟೇ ಚೆನ್ನಾಗಿ ಮಸಾಲೆ ರುಬ್ಕೊಂಡಿದ್ರು ಮೇಯ್ನು ಬೇಕಾಗಿರುವಂಥದ್ದೇ ಸಾಂಬಾರ್ ಪೌಡರ್. ಆ ಸಾಂಬಾರ್ ಪೌಡರ್ ಚೆನ್ನಾಗಿತ್ತು ಅಂತ ಅಂದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಮ್ಮ ಮನೆಯಲ್ಲೆಲ್ಲ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರಿಗೆ ಒಂದು ಪುಡಿ ಮಾಡಿಸಿ ಇಟ್ಕೊಂಡಿರ್ತೀವಿ. ತರಕಾರಿ ಸಾಂಬಾರಿಗೆ ಅಂತಲೇ ಒಂದು ಬೇರೆ ಪುಡಿನ ಮಾಡಿಸಿ ಇಟ್ಕೊಂಡಿರ್ತೀವಿ. ಕೆಲವರು ಇಲ್ಲದೆ ಹೋದವರು ನಿಮಗೆ ಅಂಗಡಿಗಳಲ್ಲಿ ಮಸಾಲೆ ಪ್ಯಾಕೆಟ್ ಸಿಗುತ್ತೆ, ಅದನ್ನು ತಂದು ನೀವು ಯೂಸ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಮಟನ್ 50% ಚೆನ್ನಾಗಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಕುದ್ದ ನಂತರ ನೀವು ರುಬ್ಕೊಂಡಿರುವಂತಹ ಮಸಾಲನ ಹಾಕಿ, ನಮ್ಮನೆ ಕಡೆ ನಾವು ಖಾರದ ಪುಡಿನ ನೀರಲ್ಲಿ ಚೆನ್ನಾಗಿ ಬೇಯಿಸಿ ಅದಾದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಬೇಯಿಸ್ತೀವಿ. ಕಾಯಿ ಮಸಾಲ ಮತ್ತು ಸಾಂಬಾರ್ ಪೌಡರ್ ಎರಡು ಒಟ್ಟಿಗೆ ಹಾಕಿ ಬೇಯಿಸೋದ್ರಿಂದ ಸಾಂಬಾರ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಸ್ಮೆಲ್ಲು ಕೂಡ ಚೆನ್ನಾಗಿ. ಮಟನ್ 50% ಫ್ರೈಯಲ್ಲೇ ಬೆಂದಿರೋದ್ರಿಂದ ಇಲ್ಲಿ ನಾನು 2 ವಿಷಲ್ ಮಾತ್ರ ಬಡಿಸ್ಕೊಂಡಿದ್ದೀನಿ. ಆಹಾ, ನೋಡಿ ಮಟನ್ ಸಾಂಬಾರ್ ರೆಡಿ ಆಯಿತು. ಇವತ್ತು ನಾನು ಮಾಡಿರುವಂತಹ ಮಟನ್ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೆಸಿಪಿಲಿ ಸಿಗುವ ಮತ್ತೆ. ಟೇಕ್ ಕೇರ್, ಬಾಯ್ ಬಾಯ್.